ಲಾಸ್ ಅಂದ್ರೆ ನೋಡ್ರಿ ಇದಾಗ ಏನು ಚಟ ಇರಬಾರ್ದು, ಇದಾಗ ಏನು ಚಟ ಇರಬಾರ್ದು ರೀ. ಸೀದಾ ನಮ್ಮ ಕೆಲಸ ಮಾಡಬೇಕು, ಸೀದಾ ಅವಕ್ಕೆ ನೋಡ್ಕೊತಿರ್ಬೇಕು, ನಡೀತದೆ. ಇಲ್ಲಿ ನಾವು ಎಮ್ಮೆ ಕಟ್ಟಿ ಅಲ್ಲಿ ದೋಸ್ತರು ಸಿಕ್ಕರು, ಅಲ್ಲಿ ಹೋದೆವು ಇಲ್ಲಿ ಹೋದೆವು, ಅಲ್ಲಿ ಪಾಲ್ಟಿ ಮಾಡಮ್ಮ ಇಲ್ಲಿ ಪಾಲ್ಟಿ ಮಾಡಮ್ಮ ಅಂದ್ರೆ ಅಷ್ಟು ದುಡ್ಡು ಅಲ್ಲಿ ಹೋಗ್ತಾವೆ. ಇವು ಎಮ್ಮೆಗಳು ಇದು ಅಲ್ಲಿ ಇಡಬೇಕಾಗ್ತದೆ. ಹಿಂಗದ ರೀ, ಲಾಸ್ ಆಗ್ತದೆ ರೀ. ನಾವು ಕರೆಕ್ಟ್ ಮೇಂಟೈನ್ ಮಾಡಿದ್ರೆ ನಮ್ಗೆ ಅದ್ರದಾಗ ಫೈದಾ ಅದ. ನಮ್ಗೆ ಹಂಗೆ ಅನ್ಸಿಲ್ಲ ರೀ ನಮ್ಗೆ, ಯಾಕಂದ್ರೆ ಅವ್ರು ಅನ್ನ ಉಳ್ಳುಗತ್ತೀವಿ, ಯಾಕಂದ್ರೆ ನಾವು ಹಂಗೆ ಮಾಡ್ತೀವಿ, ಹಂಗೆ ನಾವು ಗಳಿಸ್ತೇವೆ ರೀ. ಅದ್ರಾಗ ಏನೂ ಇರೋದಿಲ್ಲ, ಯಾವುದೇ ರೀತಿ ಲಾಸ್ ಏನು ಲಾಸ್ ಇಲ್ಲ ರೀ. ಸುಮ್ಮನೆ ಕೇಳಕತ್ತೀವಿ ಅದ್ರದಾಗೆ ನಾವು ಅದೇ ಹೇಳ್ತೀವಿ ರೀ, ಮಾಡಿದ್ರೆ ಕರೆಕ್ಟ್ ಮಾಡಿರಿ, ಇಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಅಂತೀನಿ ನಾವು ಅಷ್ಟೇ. ಹಾಂ, ನಮಸ್ಕಾರ, ಶಿವಾನಂದ ರೀ. ನಾವು ಸುಲ್ತಾನ್ಪುರದವ್ರು ರೀ. ನಾವು ಮಾಡಿ ಮತ್ತು 8 ವರ್ಷ ಆಯ್ತು ರೀ. ಇದ್ರ ಮೇಲೆ ನಾವು ಹಿಂಗೆ ಮಾಡ್ಕೋತಾ ನಡ್ಸೀವಿ ರೀ ಕೆಲಸ. ಆಯಿತು. ಸೊ ನಮ್ಮದು ಏನದ, ನಾವು ಹೊರಗೆ ಬಿ ತರ್ತೀವಿ ರೀ ಹಾಲು. ಅವರು ಒಂದು ಸ್ವಲ್ಪ ತಂದು ನಮ್ಮ ಒಂದು ಎಲ್ಲ ಅಷ್ಟು ಕೂಡ ಒಂದು 25 ಅವ ರೀ. 25 ಅವು ಇವೇ ಹಾಲು ಹಾಕೋದು, ಮನೆ ಗಿರಕಿ ಹಾಕ್ತೀವಿ. ಮುಂಜಾನೆ ಸಂಜೆ ಒಂದು 85 ಲೀಟ್ರ್ ಹಾಲು ಹಾಕ್ತೀವಿ. ಈ ಡೈರಿ ಶುರು ಮಾಡೋ ಐಡಿಯಾ ಹೆಂಗೆ ಬರ್ತೀರಿ ನಿಮ್ಗೆ? ಡೈರಿಗೆ ರೀ, ಇದು ರೀ ಮೊದಲು ನಾವು ಬೇರೆಯವ್ರ ಬಳಿ ನೌಕರಿ ಮಾಡ್ತಿದ್ದೇವೆ ರೀ. ಬೇರೆಯವ್ರ ಬಳಿ ನೌಕರಿ ಮಾಡ್ತಾ ಅದು ನಮ್ಗೆ ಹಾಲಿಂದ ಅವರು ಮಾರೋದು ನೋಡಿ ನಮಗೆ ಸರಿ ಅನ್ನಿಸ್ತು. ಸೊ ಮತ್ತು ನಾವು ಆಮೇಲೆ ಏನು ಮಾಡಿದೆವು, ನಾವು ಫಸ್ಟ್ ಒಂದು ಆಕಳು ತಂದೆವು. ಆಕಳು ತಂದು ಅದರಲ್ಲಿಂದ ನಾವು ಮಾರೋದು ಚಾಲೂ ಮಾಡಿದೆವು. ಮಾಡೋದು ಸರಿ ಅನ್ನಿಸ್ತು ನಮಗೆ. ಮತ್ತೊಂದು ಎಮ್ಮೆ ತಂದೆವು. ಹಾಗೆ ಮಾಡ್ಕೊತ ಈಗ ಇಷ್ಟು ಎಮ್ಮೆಗಳು ಮಾಡೀವಿ ರೀ. ನೀವು ಈ ಶುರು ಮಾಡುವಾಗ ರೀ ಡೈರಿ ಫಾರ್ಮ ಹಾಂ ರೀ, ಎಷ್ಟು ಹಣ ಹೂಡಿಕೆ ಮಾಡಿರಿ, ಎಷ್ಟು ಬಂಡವಾಳ ಖರ್ಚು ಮಾಡಿರಿ ನೀವು? ನಾವು ಫಸ್ಟ್ ನಾವು ಮಾಡ್ಬೇಕಾದ್ರೆ ನೋಡಿರಿ, ನಮ್ಮದು ಶುರು ಮಾಡ್ಬೇಕಂದ್ರೆ ಫಸ್ಟ್ ಒಂದು ಆಕಳು 40,000 ರೂಪಾಯಿ ಕೊಟ್ಟು ತಂದೀವಿ. ಹಾಂ, 40 ತಂದು ಬಿಮಳಿದು ತಂದೆವು. ತಂದ ಬಳಕ ಅದು ಮುಂಜಾನೆ ಸಂಜೆಗೆ ಒಂದು 8-8.5 ಲೀಟ್ರ್ ಹಾಲು ಕೊಡ್ತೈತೆ ರೀ. ಹತ್ತಿರ ಕೊಡ್ತಿತ್ತು. ಹಾಗೆ ಮಾಡ್ಕೊತ ಒಂದು ಎಮ್ಮೆ ತಂದೆವು. ಎಮ್ಮೆ ಅದೊಂದು 46,000 ಕೊಟ್ಟು ತಂದೆವು. ಹಾಗೆ ಮಾರ್ತಾ ಮತ್ತು ಬೇರೆಯವ್ರ ಬಳಿ ತಂದು ಒಂದು ಎಮ್ಮೆ ನಾವು ಮಂದಿ ಬಲ್ಲಿ ಆಗ್ತಾರದು, ನಾವೇ ಸ್ವಂತ ಮಾಡಮ್ಮ ಅಂತೇಳಿ ನಾವು ತಂದೆವು. ಈ ಒಟ್ಟು ಎಷ್ಟು ಎಮ್ಮೆಗಳವ್ರಿ? ಈ ಒಟ್ಟು ಟೋಟಲಿ ಎಲ್ಲ ಅಷ್ಟು ಆಕಳು ಬಂತು, ಎಲ್ಲ ಬಂತು 25 ಅವ ರೀ. ಟೋಟಲ್ 25? ಹಾಂ. ಅಂದರೆ ಯಾವ್ಯಾವ ತಳಿಗಳವ್ರಿ? ಹೊಸು ಗೋಳಾರ ಅವ ರೀ. ಗೋಳಾರ ಒಂದು ಅರ್ಧಾಗ ಒಂದು ಜಾಪಾರ ಅದ ರೀ. ಆಯಿತು. ಒಂದೇ ಹಾಂ ರೀ, ಒಂದೇ ಅದ ರೀ. ಗೋಳಾರ ಅವ ರೀ. ಅಂದರೆ ಒಂದೇ ಥರ ಯಾಕೆ ಇತ್ತು? ಒಂದೇ ಥರ ಅಂದ್ರೆ ಇವೇ ಸರಿ ರೀ ನಮಗೆ. ಗೋಳಾರೆ ಜಾಸ್ತಿ ಜಾಸ್ತಿ ಕೊಡ್ತಾವ್ರಿ. ಅವಕ್ಕೆ ಮೇಂಟೈನ್ ಮಾಡ್ದಂಗೆ ಕೊಡ್ತಾವ್ರಿ ಅವು. ಯಾವುದೇ ಆದ ರೀ, ಮೇಂಟೈನ್ ಮಾಡೋದು ಕೊಡ್ತಾವ್ರಿ. ಇದು ಒಳ್ಳೆ ಎಮ್ಮೆಗಳು ಗುರುತಿಸ್ಬೇಕಂದ್ರೆ ಏನು ಲಕ್ಷಣ ನೋಡ್ಕೊಂಡು